ದಚ್ಚು ಕಿಚ್ಚನ ಫ್ರೆಂಡ್ಶಿಪ್ ಬ್ರೇಕ್. ಈಗ ಶಿವಣ್ಣ ಸುದೀಪ್ ಫ್ರೆಂಡ್ಶಿಪ್ ಬ್ರೇಕ್. ಯಾರ ಕಣ್ಣು ಬಿತ್ತು ಈ ಸ್ನೇಹದ ಮೇಲೆ? ಸ್ನೇಹಿತರೆ, ಮಾರ್ಚ್ 5 ಕನ್ನಡ ಚಿತ್ರರಂಗದಲ್ಲಿ ಕಹಿ ನೆನಪನ್ನ ಉಳಿಸಿದ ದಿನ. ಈ ದಿನವನ್ನ ಕನ್ನಡಿಗರು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಕನ್ನಡದ ಇಬ್ಬರು ಸ್ಟಾರ್ ನಟರು ತಮ್ಮ ಸ್ನೇಹವನ್ನ ಮುರಿದುಕೊಂಡಿದ್ರು. ಅದು ಮತ್ಯಾರು ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅಭಿನಯ ಚಕ್ರವರ್ತಿ ಸುದೀಪ್. ಅಂದ್ರೆ ಅಭಿಮಾನಿಗಳ ಪಾಲಿನ ದಚ್ಚು ಕಿಚ್ಚ. ಹೌದು, 2017ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಬಿರುಗಾಳಿ ಬೀಸಿತ್ತು. ನಟ ದರ್ಶನ್ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಶಾಕಿಂಗ್ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಆ ಪೋಸ್ಟ್ ನಲ್ಲಿ ಸುದೀಪ್ ಮತ್ತು ಅವರ ಸ್ನೇಹದ ಬಗ್ಗೆ ಬರೆದುಕೊಂಡಿದ್ರು. ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಉತ್ತಮ ಸ್ನೇಹಿತರಾಗಿದ್ದ ಅವರು ಇನ್ನು ಮುಂದೆ ಸ್ನೇಹಿತರಾಗಿ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುವ ಪೋಸ್ಟ್ ಅದಾಗಿತ್ತು. ಇದನ್ನ ಕಂಡ ಇಬ್ಬರ ಅಭಿಮಾನಿ ಬಳಗ ಜೊತೆಗೆ ಕನ್ನಡ ಚಿತ್ರರಂಗ ಶಾಕ್ಗೆ ಒಳಗಾಗಿತ್ತು. ಇದೆಲ್ಲ ನಡೆದು ಬರೋಬ್ಬರಿ 8 ವರ್ಷಗಳೇ ಕಳೆದಿದೆ. ಆದ್ರೆ ಈ ಕಹಿ ಸತ್ಯವನ್ನ ಇನ್ನೂ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳಲಾಗ್ತಿಲ್ಲ. ದಚ್ಚು ಕಿಚ್ಚ ಮತ್ತೆ ಒಂದಾಗ್ತಾರೆ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ನಮಗೂ ಅವರು ಒಂದಾಗೋದು ಯಾವಾಗ ಅನ್ನುವ ಪ್ರಶ್ನೆ ಇದ್ದೇ ಇದೆ. ಈಗ್ಯಾಕೆ ಈ ವಿಚಾರ ಅಂತಿದ್ದೀರಾ? ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಮತ್ತಿಬ್ಬರ ಫ್ರೆಂಡ್ಶಿಪ್ ಶೀಘ್ರವೇ ಅಂತ್ಯವಾಗಲಿದೆ ಅನ್ನುವ ಸುದ್ದಿ ಕನ್ನಡ ಚಿತ್ರರಂಗದ ಗಲ್ಲಿ ಗಲ್ಲಿಯಲ್ಲಿಯೂ ಶುರುವಾಗಿದೆ. ಹೌದು, ಅವರು ಮತ್ಯಾರು ಅಲ್ಲ, ಒಬ್ಬರು ಅಭಿನಯ ಚಕ್ರವರ್ತಿ, ಇನ್ನೊಬ್ಬರು ಕರುನಾಡ ಚಕ್ರವರ್ತಿ. ಇಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನುವ ಮಾತು ಕೆಲ ವರ್ಷಗಳ ಹಿಂದೆಯೇ ಕೇಳಿ ಬಂದಿತ್ತು. ನಿಮ್ಗೆಲ್ಲ ಹುಬ್ಬಳ್ಳಿಯಲ್ಲಿ ನಡೆದ ರಾಜ್ ಕಪ್ ನೆನಪಿರಬಹುದು. ಈ ರಾಜ್ ಕಪ್ ಮ್ಯಾಚ್ ಸಂದರ್ಭದಲ್ಲಿ ಒಂದು ರಾದ್ದಾಂತ ನಡೆದು ಹೋಗಿತ್ತು. ಶಿವಣ್ಣ ಹಾಗೂ ಕಿಚ್ಚ ಸುದೀಪ್ ಮಧ್ಯೆ ಭಿನ್ನಮತ ಸೃಷ್ಟಿಯಾಗಿತ್ತು. ರಾಜ್ ಕಪ್ ವಿವಾದದ ನಂತರ ಇಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಎನ್ನುವ ವಿಚಾರ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಗಿರಕಿ ಹೊಡೆದಿತ್ತು. ರಾಜ್ ಕಪ್ ವಿವಾದದಿಂದ ಶಿವಣ್ಣ ಸುದೀಪ್ ಕೆಲ ಕಾಲ ಮಾತು ಬಿಟ್ಟಿದ್ರು. ಅದಾದ ನಂತರ ಈ ಭಿನ್ನಾಭಿಪ್ರಾಯ ಬದಿಗೊತ್ತಿ ಇಬ್ಬರು ದಿ ವಿಲನ್ ಚಿತ್ರಕ್ಕಾಗಿ ಮತ್ತೆ ಒಂದಾಗಿದ್ರು. ಇತ್ತೀಚೆಗಷ್ಟೇ ಕ್ಯಾನ್ಸರ್ ಆಪರೇಷನ್ಗಾಗಿ ಶಿವಣ್ಣ ಅಮೆರಿಕಾಗೆ ತೆರಳುವ ಮುನ್ನ ಸುದೀಪ್ ಶಿವಣ್ಣ ಮನೆಗೆ ಭೇಟಿ ಕೊಟ್ಟು ಭಾವುಕರಾಗಿದ್ರು. ಶಿವಣ್ಣಗೆ ಧೈರ್ಯ ಹೇಳಿ ಬಂದಿದ್ರು. ಇಷ್ಟೆಲ್ಲ ಆದ ಬಳಿಕ ಈಗ ಸ್ವತಃ ತಮ್ಮಿಬ್ಬರ ನಡುವೆ ಇರುವ ಮನಸ್ತಾಪದ ಬಗ್ಗೆ ಶಿವಣ್ಣ ಬಾಯ್ಬಿಚ್ಚಿದ್ದಾರೆ. ಇತ್ತೀಚೆಗಷ್ಟೇ ಕ್ಯಾನ್ಸರ್ ಆಪರೇಷನ್ಗಾಗಿ ಶಿವಣ್ಣ ಅಮೆರಿಕಕ್ಕೆ ತೆರಳುವ ಮುನ್ನ ಸುದೀಪ್ ಶಿವಣ್ಣ ಮನೆಗೆ ಭೇಟಿ ಕೊಟ್ಟು ಭಾವುಕರಾಗಿದ್ರು. ಶಿವಣ್ಣಗೆ ಧೈರ್ಯ ಹೇಳಿ ಬಂದಿದ್ರು. ಇಷ್ಟೆಲ್ಲ ಆದ ಬಳಿಕ ಈಗ ಸ್ವತಃ ತಮ್ಮಿಬ್ಬರ ನಡುವೆ ಇರುವ ಮನಸ್ತಾಪದ ಬಗ್ಗೆ ಶಿವಣ್ಣ ಬಾಯ್ಬಿಟ್ಟಿದ್ದಾರೆ. ಸುದೀಪ್ ಅವರು ನನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ತುಂಬಾ ದಿನಗಳಿಂದ ಹೇಳ್ತಾ ಇದ್ರು. ಆದ್ರೆ ಅದು ಕೊನೆಗೂ ಟೇಕ್ ಆಫ್ ಆಗ್ಲೇ ಇಲ್ಲ. ಆ ಬಳಿಕ ನಾನು ಸುದೀಪ್ ಸೇರಿ ವಿಲನ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ವಿ. ಇವತ್ತಿಗೂ ನಾವಿಬ್ಬರು ತುಂಬಾ ಚೆನ್ನಾಗಿದ್ದೇವೆ. ನಮ್ಮಿಬ್ಬರ ನಡುವೆ ಆ ಒಡನಾಟ ಈಗಲೂ ಹಾಗೆ ಇದೆ ಎಂದು ಗಾಂಧಿನಗರದಲ್ಲಿ ಹರಿದಾಡುತ್ತಿರುವ ಶಿವಣ್ಣ ಸುದೀಪ್ ಬಾಂಧವ್ಯದಲ್ಲಿ ಬಿರುಕು ವಿಚಾರಕ್ಕೆ ಶಿವಣ್ಣ ಬ್ರೇಕ್ ಹಾಕಿದ್ದಾರೆ. ಅದೇನೇ ಇರ್ಲಿ, ಇಬ್ಬರ ಸ್ನೇಹದ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಿರಲಿ ಅನ್ನೋದೇ ನಮ್ಮ ಆಶಯ. ನನ್ನ ಹಾಗೂ ಸುದೀಪ್ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪ ಆಗಿದೆ. ಒಂದೇ ಫ್ಯಾಮಿಲಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಅದೇ ವಿಷಯವನ್ನ ಇಟ್ಕೊಂಡು ನಾವೆಂದು ವೈರತ್ವ ಬೆಳೆಸಲಿಲ್ಲ. ಸುದೀಪ್ಗೆ ನನ್ನ ಮೇಲೆ ಮತ್ತು ಗೀತಾ ಮೇಲೆ ಅಭಿಮಾನ ಇದೆ. ನಮಗೂ ಸುದೀಪ್ ಮೇಲೆ ಲವ್ ಅಫೆಕ್ಷನ್ ಇದೆ ಎಂದಿದ್ದಾರೆ ಶಿವಣ್ಣ. ಸ್ಯಾಂಡಲ್ವುಡ್ ಸೇರಿದಂತೆ ಭಾರತದ ಪ್ರಮುಖ ಚಿತ್ರರಂಗ ಅಷ್ಟೇ ಯಾಕೆ ಹಾಲಿವುಡ್ ಚಿತ್ರರಂಗದಲ್ಲಿ ನಡೀತಾ ಇರುವ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ನಿರಂತರ ಅಪ್ಡೇಟ್ಸ್ ಬೇಕಾ? ಹಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಗಳೂರು ಚಾನೆಲ್. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ.